ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಚಾಂಗ್ ರಾಯ್ ಬ್ಯೂಟಿಫುಲ್ ಆಗಿತ್ತು. ನಾವು ನೋಡಿರುವಂಥ ಎಲ್ಲ ಜಾಗನೂ ನಮ್ಗೆ ತುಂಬ ಇಷ್ಟ ಆಗಿ ಚೂಸ್ ಮಾಡಿ ಸ್ಪೆಸಿಫಿಕಲಿ ಇದೇ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಹೋಗಿದ್ದೇವೆ. ಸೊ ಇವಾಗ ಈ ಹೋಟೆಲ್ ರಿವ್ಯೂ ನನ್ನ ಪ್ರಕಾರ ಸಾಲಿಡ್ ಇತ್ತು. ನಾವು ಕೊಟ್ಟಿರೋ ಅಮೌಂಟಿಗೆ ಐ ಥಿಂಕ್ ದ ಬೆಸ್ಟ್ ಅಂತ ಹೋಟೆಲ್. ಪೂಲ್ ಗೀಲೆಲ್ಲ ಫೆಸಿಲಿಟಿ ಅಂತ ಇರಲಿಲ್ಲ, ಬಟ್ ಅದನ್ನು ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಂದು ಬಿಟ್ಟು ಮತ್ತು ಎಲ್ಲದೂ ಇತ್ತು ಇಲ್ಲಿ. ಯೂಶ್ವಲಿ ಇಲ್ಲಿ ಥೈಲ್ಯಾಂಡಲ್ಲಿ ದುಡ್ಡು ಕೊಟ್ಟು ನೀರು ಸಹ ಕುಡಿಬೇಕು. ಇಲ್ಲಿ ಡೈಲಿ ರೀಫಿಲ್ ಇತ್ತು ಮತ್ತು ಕೆಳಗಡೆ ಅವ್ರದ್ದೇ ಅಂತ ಚಿಕ್ಕದು ಒಂದು ಏರಿಯಾ ಇತ್ತಲ್ಲ ತೋರಿಸಿದ್ದೆಲ್ಲ, ಅಲ್ಲಿ ಊಟ ತಿಂಡಿ ಜೊತೆ ನಾವೇನಾದರೂ ಮಾಡುವಾಗ ಎಕ್ಸ್ಟ್ರಾ ಅಲ್ಲೇ ತಂದು ಊಟ ಮಾಡ್ಬೋದು. ಪ್ಲಸ್ ನೀರಿನ ಫೆಸಿಲಿಟಿ ಯಾವಾಗಲೂ ಇತ್ತು. ಫ್ರಿಜ್ಜಲ್ಲಿ ನೀರು ಇಟ್ಟಿರ್ತಿದ್ರು, ದೆನ್ ಯು ಟೇಕ್ ಇಟ್, ರೀಫಿಲ್ ಯುವರ್ ಬಾಟಲ್ ಆ್ಯಂಡ್ ದೆನ್ ಕೆಟಲ್ ಇಟ್ಟಿದ್ರಲ್ಲ ರೂಮಲ್ಲಿ ಹೀಟ್ ಮಾಡ್ಕೊಳ್ಳೋದು. ತುಂಬ ಗಾಡಿಗಳು ಹೋಗ್ತಾ ಇದ್ದಾವೆ, ಮೈಕ್ ಅಲ್ಲೇ ಇಟ್ಟಿದ್ದಾನೆ. ಅಕ್ಷಯ್ ಅವರು ಕ್ಯಾಬಿಗೆ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಮುಂದೆ ಇಲ್ಲಿನ ಪ್ಲ್ಯಾನ್ ಏನಂದರೆ ಸಿಂಪಲ್, ನಾವು ಬ್ಯಾಂಕಾಕ್ ಹೋಗಬೇಕು. ಬ್ಯಾಂಕಾಕಲ್ಲಿ ಈಗ ನಾವು ಹೋಗಿದ ತಕ್ಷಣ ಫಸ್ಟ್ ಚೆಕ್-ಇನ್ ಮಾಡಿಸ್ಕೋಬೇಕು ಲಗೇಜನ್ನು. ಚೆಕ್-ಇನ್ ಅಂದರೆ ಅದೇ ಚೆಕ್ಕಿಂಗ್ ಮಾಡಿಸ್ಕೋಬೇಕು, ಚೆಕ್-ಇನ್ ಅಲ್ಲ, ಚೆಕ್ಕಿಂಗ್ ಮಾಡಿಸ್ಕೋಬೇಕು. 7 kg ಇದಾವ ಇಲ್ವಾ ಹೇಗಿದೆ ಅಂತೆಲ್ಲ. ಅದಾದ ನಂತರ ಚೆಕ್ಕಿಂಗ್ ಆದ ನಂತರ ಎಲ್ಲ ಓಕೆ ಆದ ನಂತರ ಒಳಗೋಗಿ ಅಲ್ಲೇನಾದರೂ ತಿನ್ನೋ ಪ್ಲ್ಯಾನ್ ಇದೆ. ಈಗ ಜಸ್ಟ್ ಸುಮ್ಮನೆ ರೂಮಿಂದ ಫ್ರೆಶ್ ಆಗಿ ನೀರು ಕುಡ್ಕೊಂಡು ಹಾಗೆ ಹೊರಡ್ತಾ ಇದ್ದೇವೆ. ಟೈಮ್ ಆಗ್ತಾ ಇದೆ 7:28. ನಮಗೆ ಫ್ಲೈಟ್ ಇರೋದು 10 o'clock. ಈಗ ಬೇಗ ಕ್ಯಾಬ್ ಬಂದ ತಕ್ಷಣ ಹೋಗಿ ಫಸ್ಟ್ ಕೆಲಸ ನಮ್ಮದೆಲ್ಲ ಕ್ಲಿಯರೆನ್ಸ್ ಮಾಡಿಸ್ಕೊಂಡು ಆಮೇಲೆ ಫ್ಲೈನ್ ಟು ಬ್ಯಾಂಕಾಕ್. ಚಾಂಗ್ ರಾಯ್ನ ನಮ್ಮ ಮೀರಾ ಹೋಟೆಲ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ನಾವು ಏರ್ಪೋರ್ಟ್ ಕಡೆ ಹೊರಟ್ವಿ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಹೋಟೆಲ್ ವಾಸ್ ವರ್ತ್ ದ ಮನಿ ದಟ್ ವಿ ಸ್ಪೆಂಡ್. ಹಾಗೆ ಹೇಳಿದ್ನಲ್ಲ, ಏರ್ಪೋರ್ಟಲ್ಲಿ ಸ್ವಲ್ಪ ಸ್ನ್ಯಾಕ್ಸ್, ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು ಹಾಗೆ ಪ್ಲೇನ್ನ ಬೋರ್ಡ್ ಆದ್ವಿ. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ನಾನು ಎಷ್ಟೇ ಸತಿ ಫ್ಲೈಟ್ಸ್ ಅನ್ನ ಟೇಕ್ ಆಫ್ ಆಗೋದು ನೋಡಿದ್ರು ಇಟ್ಸ್ ಸ್ಟಿಲ್ ಎಕ್ಸೈಟಿಂಗ್ ಫಾರ್ ಮೀ. ಹಾಗೆ ನಾವು ಈ ಸತಿ ಫ್ಲೈ ಮಾಡಿದ್ದು ನೋಕ್ ಏರ್ಲೈನ್ಸ್ ಜೊತೆ. ಫಸ್ಟ್ ಟೈಮ್ ಫ್ಲೈ ಮಾಡ್ತಿದ್ದಲ್ಲ, ಹಾಗೆ ಅವ್ರದ್ದೆಲ್ಲ ಏನೇನು ಫೀಚರ್ಸ್ ಇದೆ, ಅವ್ರದ್ದು ಆರ್ಡರ್ ಮಾಡು ಮೆನ್ಯೂ ಹೇಗಿದೆ, ಅವ್ರದ್ದು ಇನ್ ಫ್ಲೈಟಲ್ಲಿ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಆಯ್ತಾ, ಅದನ್ನೆಲ್ಲ ಚೆಕ್ ಮಾಡ್ತಾ, ಕೊರಿಯನ್ ಸೀರಿಯಲ್ಸ್ ಎಲ್ಲ ಇದ್ವಲ್ಲ ಅದನ್ನೆಲ್ಲ ನೋಡ್ತಾ, ಹಾಗೆ ನಮ್ಮ 2 hours ಫ್ಲೈಟ್ ಜರ್ನಿನ ಈಸಿಯಾಗಿ ಟೈಮ್ ಪಾಸ್ ಮಾಡ್ತಾ ಕಳೆದ್ವಿ. ಹೋಟೆಲಿಂದ ಬಿಡುವಾಗ ಹೇಳಿದ್ದೆ ಅಲ್ಲ ಲಗೇಜ್ ಚೆಕ್ ಇನ್ ಮಾಡಿಸ್ಕೋಬೇಕು ಅಂತ. ಅಕ್ಷಯ್ ಅಲ್ಲಿ ಹೋಗಿ ಕೇಳಿದ್ರು, ಇನ್ಸಿಸ್ಟ್ ಮಾಡಿದ್ರು, ಅದಕ್ಕೆ ನಮ್ಮ ಲಗೇಜ್ ಅನ್ನ ವೇ ಮಾಡಿದ್ರು. ಇಲ್ಲ ಅಂದ್ರೆ ದೇರ್ ವಾಸ್ ನೋ ವೇಯಿಂಗ್. ಯಾರ್ಯಾರು ಕ್ಯಾಬಿನಿಗೆ ಅಷ್ಟೇ ತಗೊಂಡು ಹೋಗ್ತಿದಾರಲ್ಲ, ದೇ ಜಸ್ಟ್ ಕುಡ್ ವಾಕ್ ಇನ್. ಅಂಡ್ ರಿಮೆಂಬರ್, ಚಾಂಗ್ ರಾಯ್ ಏರ್ಪೋರ್ಟ್ ತುಂಬಾ ಚಿಕ್ಕದಾಗಿದೆ, ಅಲ್ಲಿ ಫುಡ್ ಆಪ್ಷನ್ಸ್ ಜಾಸ್ತಿ ಇಲ್ಲ, ಇದ್ದಿದ್ರಲ್ಲೇ ಚೂಸ್ ಮಾಡಬೇಕಾಗ್ತದೆ. ಸೊ ಐ ವುಡ್ ಸಜೆಸ್ಟ್ ನೀವು ಹೋಟೆಲಿಂದ ಬರುವಾಗಲೇ ಫಿನಿಶ್ ಯೋರ್ ಬ್ರೇಕ್ಫಾಸ್ಟ್ ಆರ್ ವಾಟ್ ಎವರ್ ಟೈಮ್ ಇಟ್ ಇಸ್, ಆ ಮೀಲ್ ಅನ್ನ ಮುಗಿಸ್ಕೊಂಡು ಬನ್ನಿ. ಜಸ್ಟ್ 2 hours ಫ್ಲೈಟ್ ಅಲ್ಲಿ ನಾವು ಬ್ಯಾಂಕಾಕ್ ರೀಚ್ ಆದ್ವಿ. ಅಂಡ್ ರೀಚ್ ಆಗಿದ ತಕ್ಷಣ ಊಟದ ಕಡೆ ಹೊರಟ್ವಿ. ಸಣ್ಣ ಇನ್ವೆನ್ಷನ್ ಆಯ್ತಾ, ಇಲ್ಲಿ ನೋಡಿ, ಸ್ಟರ್ ಮಾಡ್ಲಿಕ್ಕೆ ಬೇರೆದೆಲ್ಲ ಕೊಡ್ಬೇಕಂತಿಲ್ಲ, ಇದನ್ನ ಅಂತ ಇದರಲ್ಲಿ ಸ್ಟರ್ ಮಾಡೋದು. ಇದು ಪ್ಲೇನಿಂದ ಕೆಳಗೆ ಇಳ್ದಿದ್ದೆಲ್ಲ ರೆಕಾರ್ಡ್ ಮಾಡಿಲ್ಲ, ಊಟ ಮಾಡಿದ್ದು ತಿಂಡಿ ತಿಂದಿದ್ದೆಲ್ಲ ಸರಿ ರೆಕಾರ್ಡ್ ಮಾಡಿದ್ದನ್ನ ಆಯ್ತಾ. ಹಾಗೆ ಅಲ್ಲಿಂದ ಊಟ ತಿಂಡಿ ಮುಗಿಸ್ಕೊಂಡು ಮುಂದೆ ಬರ್ತಿರುವಾಗ ಐ ಸಾ ದಿಸ್ ಅಂತ ಏನೋ ಇದೆ. ಇಲ್ಲಿ ಏನಾದರೂ ತೊಗೊಂಡ್ರೆ ಕಮ್ಮಿ ಇದರಲ್ಲಿದೆ ಆಯಿತಾ. ನಾವು ಮಾಡ್ದಂಗೆ ನೀವು ಮಾಡಬೇಡಿ, ಇಲ್ಲೇ ಬನ್ನಿ, ಸೀದಾ MRT ರೆಡ್ ಲೈನ್ ಹತ್ರ ಬನ್ನಿ, ಫಾಲೋ ಮಾಡಿಕೊಂಡು ಏರ್ಪೋರ್ಟ್ ಸ್ಟ್ರೀಟ್ ಫುಡ್ ಅಂತ ಇದೆ, ಸಾಲಿಡ್ ಇದೆ ಅದು. ಏರ್ಪೋರ್ಟ್ ಸ್ಟ್ರೀಟ್ ಫುಡ್ ಅಂತಿದೆಲ್ಲ 60, 70, 80 ಬಾತಿಗೆಲ್ಲ ಇದೆ. ನಾವಲ್ಲಿ 135 ಎಲ್ಲ ಕೊಟ್ವಲ್ಲ. ಮತ್ತು ಇಲ್ಲಿ ಮೋಸ್ಟ್ ಆಫ್ ದ ಸ್ಟಾಫ್ ಗೀಫ್ ಎಲ್ಲ ಇಲ್ಲೇ ಇದ್ದಾವೆ. ಸೊ ಯಸ್, ನೀವು ನೆಕ್ಸ್ಟ್ ಅಲ್ಲಿ ಬರುವಾಗ ನಮ್ಮ ಥರ ಕೆಫೆನೇ ಹೋಗಬೇಕು ಅಂತ ಇಲ್ಲ, ಯು ಕ್ಯಾನ್ ಈಸಿಲಿ ಡೂ ಯೋರ್ ಮೀಲ್ಸ್ ಇನ್ ಅಂತ 60-70. ನಮ್ಮ ಸಜೆಷನ್ ಏನಂದ್ರೆ, ಏರ್ಪೋರ್ಟ್ ಅಲ್ಲಿ ಕಾಸ್ಟ್ಲಿ ಫುಡ್ ಅನ್ನ ತಿನ್ನೋದು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಕಮ್ ಹಿಯರ್, ಇದನ್ನ ಏರ್ಪೋರ್ಟ್ ಸ್ಟ್ರೀಟ್ ಫುಡ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಯು ಕ್ಯಾನ್ ಈಸಿಲಿ ಗೆಟ್ ನಾರ್ಮಲ್ ಫುಡ್ ಫಾರ್ ಗುಡ್ ಪ್ರೈಸಸ್. ಇನ್ಫ್ಯಾಕ್ಟ್ ಅಲ್ಲಿ ಎಲ್ಲ ಲೋಕಲೈಟ್ಸ್ ಇದ್ರು. ಸೊ ಐ ಥಿಂಕ್ ದಟ್ ಈಸ್ ಮಚ್ ಬೆಟರ್ ದನ್ ದ ಕೆಫೆ ಇನ್ ಸೈಡ್ ದ ಏರ್ಪೋರ್ಟ್. ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಥೈಲ್ಯಾಂಡ್ ಅದು, ನಾವು ಅಲ್ಲಿ ಹೋಗಿದ ತಕ್ಷಣ ಗ್ರ್ಯಾಬ್ ಮತ್ತೆ ಬೋಲ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಬಟ್ ನನಗೆ ಬ್ಯಾಂಕಾಕ್ ಅಲ್ಲಿ ರೈಲ್ವೇಸ್, ಮೆಟ್ರೋಸ್ ಎಲ್ಲ ಟ್ರೈ ಮಾಡ್ಲಿಕ್ಕಿತ್ತು. ದಟ್ಸ್ ವೈ ವಿ ಆರ್ ಟೇಕಿಂಗ್ ದ ಮೆಟ್ರೋ. ನ್ಯಾವಿಗೇಷನ್ ಅಗೇನ್ ಇಸ್ ವೆರಿ ವೆರಿ ಈಸಿ. ನಿಮಗೆ ಇನ್ ಕೇಸ್ ಕನ್ಫ್ಯೂಸ್ ಆಯ್ತಂದ್ರೂ ಅಲ್ಲಿ ಇರುವಂಥ ಸ್ಟಾಫ್ಗಳಿಗೆ ಕೇಳಿ, ದೇ ವಿಲ್ ಡೆಫಿನೆಟ್ಲಿ ಗೈಡ್ ಯು. ಲೇನ್ ರೂಲ್ಸ್ ಮತ್ತು ಅದು ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಡಿಸ್ಟೆನ್ಸ್, ಟ್ರಾಫಿಕ್ ರೂಲ್ಸ್ ಮಾತ್ರ ಎಂಥ ಸಾಲಿಡ್ ಫಾಲೋ ಮಾಡ್ತಾರೆ ಇಲ್ಲಿ. ವೆರಿ ನೈಸ್.
ಚಾಂಗ್ರಾಯಲ್ಲೂ ಆಯಿತು, ಇಲ್ಲೂ ಆಯಿತು. ಟ್ರಾಫಿಕ್ ರೂಲ್ಸ್ ಒಬೇ ಮಾಡೋದು ಉಂಟಲ್ಲ, ಎಷ್ಟು ನೀಟಾಗಿ ಮಾಡ್ತಿದ್ದಾರೆ. ಬಹಳ ಅಂತ ಖುಷಿ ಆಯಿತು ಇಲ್ಲಿ ಇದನ್ನೆಲ್ಲ ನೋಡಿ. ಹೋಗ್ತಾ ಇರಬೇಕು ನಡ್ಕೊಂಡು. ನಿಮ್ಗೆ ಇದೆಲ್ಲ ಬೇಡ ಅಂದರೆ ಯು ಕ್ಯಾನ್ ಜಸ್ಟ್ ಟೇಕ್ ಅ ಕ್ಯಾಬ್. ನಮಗೆ ಕ್ಯಾಬ್ ತೋರಿಸ್ತಾ ಇತ್ತು ಅರೌಂಡ್ 300 ಒಳಗಡೆನೇ ಬಾತ್. ಅಂದರೆ ನಮ್ಗೆ ಟೋಟಲ್ 600-700 ರುಪೀಸ್ ಆಗೋದು. ಬಟ್ ನಮಗಿದು ಎಂತ ಮೆಟ್ರೋ ಟ್ರೈ ಮಾಡಲಿಕ್ಕೆ ನಾನದು ಕಾಟ ಕೊಟ್ಟು ಮೆಟ್ರೋ ಟ್ರೈ ಮಾಡೋಣ ಅಂತ. ಹ್ಯಾಪಿ ರಿಚ್ ಇಲ್ಲೂ ಇದೆ. ಕರೆನ್ಸಿ ಎಕ್ಸ್ಚೇಂಜಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬೇಕಾದರೆ ಏರ್ಪೋರ್ಟಲ್ಲೇ ಮಾಡಿಸ್ಕೋಬೋದು. ಇದು ಇವ್ರದ್ದು ಸ್ಟೇಷನ್, ಇದು ಟಿಕೆಟ್ ಕೌಂಟರ್. ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೇನೆ, ನಮ್ಮ ಎಲ್ಲ ಕಾನ್ವರ್ಸೇಷನ್ಸ್ ಫಾರಿನ್ ಲ್ಯಾಂಡಲ್ಲಿ ಲೀಡ್ ಮಾಡೋದು ಅಕ್ಷಯ್ ಅಂತ. ಇಲ್ಲೂ ನೋಡ್ತಿದ್ದೀರಾ, ಅಲ್ಲಿ ಸೆಂಟರ್ ಹತ್ರ ಎಲ್ಲ ಕೇಳಿಕೊಂಡು ನಾವು ಹೋಗ್ತಿರೋ ಡಿರೆಕ್ಷನ್, ನಾವು ಹೋಗಬೇಕಾಗಿರೋ ಸ್ಟೇಷನ್ ಎಲ್ಲ ಕೇಳಿ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಆಗಿ ಬಂದಿದ್ದಾರೆ. ಟಿಕೆಟ್ ವೆಂಡಿಂಗ್ ಮಷೀನ್ ಸಹ ಇದೆ. ನಾವೀಗ ಏರ್ಪೋರ್ಟಲ್ಲಿದ್ದೇವಲ್ಲ, ಏರ್ಪೋರ್ಟಿಂದ ನಮಗೆ ಇದು ಏರ್ಪೋರ್ಟಲ್ಲಿರೋದು ರೆಡ್ ಲೈನ್, ನಾವು ಹೋಗಬೇಕಾಗಿರೋದು ಬ್ಲೂ ಲೈನ್. ನಮ್ಮ ಸ್ಟೇಷನ್ ಇದು ಸ್ಯಾಮ್ಯಾಟ್. ಸೊ ನಾವು ಇಂಟರ್ಸೆಕ್ಷನಿಗೆ ಹೋಗಿ ಚೇಂಜ್ ಮಾಡಿಕೊಂಡು ಮತ್ತೆ ಬರಬೇಕು. ಈಗ ಅವರೊಂದು ಸ್ಟೇಷನ್ ಹೇಳಿದ್ದಾರೆ ಆಲ್ರೆಡಿ. ಲೆಟ್ಸ್ ಸಿ, ಹೋಗೋಣ. ಸಿ ದ್ಯಾಟ್ಸ್ ಮೀ. 66 ಅಲ್ಲ ನಮ್ಮದು ಟಿಕೆಟ್ ಆಫೀಸ್ ಕೌಂಟರ್. ಇಲ್ಲಿ ರೆಗ್ಯುಲರ್ ಮೆಟ್ರೋ ಥರ ಹಾಕಿ ಕಾರ್ಡ್ ಹಾಕಿ ಹೋಗ್ತಾ ಇರಬೇಕು. ಇದು ಏರ್ಪೋರ್ಟ್. ಇಲ್ಲಿಂದ ಜಸ್ಟ್ ಬಂದ್ವಿ. ಈಗ ಇದು ಮೆಟ್ರೋ, ನಮ್ಮದು ನಾರ್ಮಲ್ ಮೆಟ್ರೋ ಥರನೇ. ಅದರಲ್ಲಿ ಫ್ಲೋರ್ಸ್ ಅಂತ ಹತ್ತಿಸ್ತಾ ಇದ್ದಾರೆ. ಒಮ್ಮೆಲೆ ಬಂದ ತಕ್ಷಣ ಅದು ಹ್ಯಾರಿ ಪಾಟರ್ದು ಸ್ಟೇಷನ್ ಇತ್ತಲ್ಲ, ಆ ಫೀಲಿಂಗ್ ಬಂತು ನನಗೆ. ಬ್ಯಾಂಕಾಕಲ್ಲಿ 2 ಏರ್ಪೋರ್ಟ್ ಇದೆ ಆಯಿತಾ, BKK DMK ಅಂತ. ಪ್ಲೀಸ್ ಚೆಕ್ ನೀವು ಯಾವುದು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀರಾ, ಅಲ್ಲಿಂದ ಮೆಟ್ರೋ ಕನೆಕ್ಷನ್ ಹೇಗಿದೆ ಅಂತ ನೋಡಿಕೊಂಡು ನೀವು ನಿಮ್ಮ ಟ್ರಾವೆಲನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು ಈಸಿಯಾಗಿ ಮೆಟ್ರೋ ರೆಡ್ ಲೈನನ್ನು ತಗೊಂಡು ನಮ್ಗೆ ಬೇಕಾಗಿರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ನಿಮಗಿದು ವಿಡಿಯೋ ನೋಡುವಾಗ ಅಷ್ಟು ಎಂತ ತುಂಬ ಫೀಲಿಂಗ್ ಇರಲಿಕ್ಕಿಲ್ಲ. ನಾನು ಹೇಳ್ತಿರೋ ಆಡಿಯೋದಲ್ಲೂ ಐ ಡೋಂಟ್ ಥಿಂಕ್ ನಿಮಗೆ ಆ ಫೀಲಿಂಗ್ ಬರ್ತಾ ಇದೆ. ಬಟ್ ನಾವಿಬ್ಬರು ಬರೀ ನಮ್ಮದು ಫ್ಲೈಟ್ ಟಿಕೆಟ್ಸ್ ಮತ್ತು ಹೋಟೆಲಲ್ಲಿ ಹೋಗಬೇಕು ಅಷ್ಟೇ ಬುಕ್ ಮಾಡಿದ್ವಿ. ಆ ಇಂಟರ್ನಲ್ ಟ್ರಾವೆಲ್ ಹೇಗೆ ಮಾಡ್ತೇವೆ, ಅದನ್ನು ಹೇಗೆ ಫಿಗರ್ ಮಾಡ್ತೇವೆ ಅನ್ನೋ ಐಡಿಯಾನೂ ಇಲ್ಲ. ಸ್ವಲ್ಪ ರಿಸರ್ಚ್ ಮಾಡಿದ್ವಿ ಹೌದು, ಬಟ್ ಲುಕ್ ಅಟ್ ಅಸ್ ಹ್ಯಾವಿಂಗ್ ಫನ್ ದೇರ್. ಅಲ್ಲಿ ಸಹ ಹಾಗೆ ವಿ ಚೆಕ್ಡ್ ದ ಸೈನ್ ಬೋರ್ಡ್ಸ್, ಅಲ್ಲಿ ಇಲ್ಲಿ ಎಂಕ್ವೈರ್ ಮಾಡ್ತಿದ್ವಿ. ಆ್ಯಂಡ್ ದೆನ್ ವಿ ವುಡ್ ಜಸ್ಟ್ ಟೇಕ್ ಅವರ್ ಲಗೇಜ್ ಆ್ಯಂಡ್ ಗೋ. ಲಗೇಜ್ ಜಾಸ್ತಿ ಇರಲಿಲ್ಲ, 7 kg ಚಿಕ್ಕ ಟ್ರಾಲಿ ಅಷ್ಟೇ ಇದ್ದಿದ್ದು. ಸೊ ದ್ಯಾಟ್ ಆಲ್ಸೋ ಹೆಲ್ಪ್ ಆ್ಯಂಡ್ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ರೆಡ್ ಲೈನ್ ಲಾಸ್ಟ್ ಸ್ಟಾಪ್ ತನಕ ರೈಡ್ ಮಾಡಿದ್ದೇವೆ. ದಿಸ್ ಇಸ್ ಇಟ್. ಈಗ ಇಂಟರ್ಚೇಂಜ್ ಮಾಡಬೇಕು ಬ್ಲೂ ಲೈನ್. ಬ್ಲೂ MRT ನಾವು ಈಚೆ ಹೋಗಬೇಕು. ಬ್ಲೂ MRT ಈಗ ಹುಡ್ಕೊಂಡು ಬ್ಲೂ MRT ಲೈನ್ ತನಕ ಹೋಗ್ತಾ ಇದ್ದೇವೆ. ಈಸಿ ಇದೆ ಆಯಿತಾ, ನ್ಯಾವಿಗೇಷನ್ ಏನು ಕಷ್ಟ ಇಲ್ಲ, ಈಸಿ ಇದೆ. ಥೈಲ್ಯಾಂಡಲ್ಲಿ ನಾವು ಚಾಂಗ್ರಾಯಲ್ಲಿ ಎಷ್ಟು ಟೂರಿಸ್ಟ್ ನೋಡಿರ್ಲಿಲ್ವೋ, ಬ್ಯಾಂಕಾಕ್ ಜಸ್ಟ್ ಆ ಏರ್ಪೋರ್ಟ್, ಆ ಮೆಟ್ರೋ ಲೈನನ್ನು ಹತ್ತಿದ ತಕ್ಷಣವೇ ಅಷ್ಟು ಜನ ನೋಡಿದ್ವಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದು ವಾಪಸ್ ರೆಡ್ ಲೈನಿಗೆ ರೆಡ್ MRT ಅದಕ್ಕೆ ಹೋಗಲಿಕ್ಕೆ ಟಿಕೆಟ್ ಬೈ ಮಾಡು ಕೌಂಟರ್. ಈಚೆ ಸೈಡ್ ನಮ್ಮ ಹಸ್ಬೆಂಡ್ ನಿಂತಿದ್ದಾರಲ್ಲ, ಹಿ ವಾಸ್ ಜಸ್ಟ್ ದೇರ್ ಟು ಆಸ್ಕ್ ಆ್ಯಂಡ್ ಬೈ ದ ಟಿಕೆಟ್ಸ್. ಬಟ್ ನಾವು ಅಲ್ಲಿ ಬೈ ಮಾಡೋದಲ್ಲ, ಅಲ್ಲಿಂದ ಮುಂದೆ ಹೋಗಬೇಕು ಅಂತ ಹೇಳಿದ್ರು. ಸೊ ವಿ ವೇರ್ ಜಸ್ಟ್ ಗೋಯಿಂಗ್ ದೇರ್. ಇಲ್ಲಿಂದ ಬಸ್ಸಿಗೂ ಸಹ ಹೋಗಬಹುದು, ಬಟ್ ನಾವೀಗ ಟ್ರೈ ಮಾಡಲಿಕ್ಕಿದೆಯಲ್ಲ, ಅದಕ್ಕೆ ನಾವು ಟ್ರೈ ಮಾಡ್ತಾ ಇಲ್ಲೇ ಇದ್ದೇವೆ. ಮೆಟ್ರೋ ಲೈನ್ ಬ್ಲೂ ಲೈನನ್ನು ಚೇಂಜ್ ಮಾಡಿದ್ದೇವೆ, ರೆಡ್ ಇಂದ ಬ್ಲೂ. ನೀವು ಫ್ಯಾಮಿಲಿಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಹಾಗೆ ಯು ಡೋಂಟ್ ವಾಂಟ್ ಆಲ್ ದಿಸ್ ಹ್ಯಾಸಲ್ ಅಂದರೆ ಆರಾಮ್ಸೆ ಯು ಕ್ಯಾನ್ ಬುಕ್ ಅ ಕ್ಯಾಬ್ ಆಯಿತಾ. ನಾಟ್ ಮಚ್ ಡಿಫ್ರೆನ್ಸ್ ವಿಲ್ ಬಿ ದೆ. ಕರೆಕ್ಟ್ ಅಲ್ಲ ಸ್ಯಾಮ್ಯಾಟ್ ತೋರಿಸೋದು ಕೈಯಲ್ಲಿ. ಟಿಕೆಟ್ ತಗೊಂಡ ನಂತರ ನಾವೀಗ ಇಲ್ಲಿಂದ ಕೆಳಗೆ ಹೋಗಬೇಕು. ಸ್ವಲ್ಪ ಇದು ಅಂತ ಕೇಳಿಕೊಂಡು ಹೋಗಬೇಕು, ಇಲ್ಲ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡ್ತಾ ಹೋದರೆ ವಿದಿನ್ ಐ ಥಿಂಕ್ 35 to 40 minutes ವಿ ರೀಚ್ಡ್ ಸ್ಯಾಮ್ಯಾಟ್. ಸ್ಯಾಮ್ಯಾಟಲ್ಲಿ ತುಂಬ ಡಿಫ್ರೆಂಟ್ ಎಕ್ಸಿಟ್ಸ್ ಇದ್ದಾವೆ. ನಿಮ್ಮದು ಯಾವುದು ಅಂತ ಕನ್ಫರ್ಮ್ ಮಾಡಿ ಗೆಟ್ ಡೌನ್ ದೆ.
ಆ್ಯಂಡ್ ನಾವು ನಮ್ಮ ಹೋಟೆಲ್ ಹತ್ರ ಯಾವುದು ಬುಕ್ ಮಾಡಿದ್ವಲ್ಲ ಅಲ್ಲಿಗೆ ಲೊಕೇಶನ್ ಹಾಕ್ಕೊಂಡು ಹೊರಡ್ತಿದ್ವಿ. ಇಟ್ ವಾಸ್ ಶೋಯಿಂಗ್ ಅ 7 minutes ವಾಕಿಂಗ್ ಅಂತ. ಗೂಗಲ್ ಮ್ಯಾಪ್ ವರ್ಕ್ಸ್ ಜಸ್ಟ್ ಫೈನ್ ಇನ್ ಥೈಲ್ಯಾಂಡ್, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಯೂಸ್ ಆಫ್ ದ್ಯಾಟ್. ನಾವು ಅದನ್ನೇ ಡಿರೆಕ್ಷನಿಗೆಲ್ಲ ಯೂಸ್ ಮಾಡಿದ್ದು. ದ ಫಸ್ಟ್ ಇಂಪ್ರೆಷನ್ ಆಫ್ ಬ್ಯಾಂಕಾಕ್, ಅದು ನಾವಿರೋ ಸ್ಯಾಮ್ಯಾಟ್ ಸ್ಟೇಷನ್ ವಾಸ್ ನಾಟ್ ದ್ಯಾಟ್ ಗ್ರೇಟ್, ಸ್ಪೆಷಲಿ ವೆನ್ ಐ ವಾಕ್ಡ್ ಇನ್ ಟು ದ ನ್ಯಾರೋ ಲೇನ್. ಲುಕ್ ಅಟ್ ದಿಸ್. ಬಂದ್ರೆ ಯು ವಿಲ್ ಸಿ ದಿಸ್. ಹಾಗೆ ನನ್ನ ಒಪಿನಿಯನ್ ಇನ್ನೂ ಫಾರ್ಮ್ ಮಾಡ್ಕೊಳ್ಳಲ್ಲ, ಬಟ್ ಒಂದೇ ಸತಿ ನೋಡಿದಾಗ ನಾನು ನಿಮಗೆ ಇಲ್ಲಿ ಬರ್ಲಿಕ್ಕೆ ರೆಕಮೆಂಡ್ ಮಾಡಲ್ಲ. 2:15 ಆಗ್ತಾ ಇದೆ, ಇನ್ಫ್ಯಾಕ್ಟ್ 3 ಗಂಟೆ ಆಗ್ತಾ ಇದೆ. ನಮ್ಮದೊಂದು ಪ್ರಾಬ್ಲಮ್ ಆಯಿತು ಚೆಕಿಂಗ್ ಟೈಮಲ್ಲಿ. ಅಲ್ಲಿ ಆ ರೂಮ್ ಚೆನ್ನಾಗೇ ಇದೆ, ದೊಡ್ಡದಾಗಿದೆ, ಚೆನ್ನಾಗಿದೆ. ಸಮಸ್ಯೆ ಆದ ನಂತರ ಸಮಾಧಾನನೂ ಹುಡ್ಕೋಬೇಕಾಗಿತ್ತು ನಮ್ಮದೇ ಕೆಲಸ. ಸೊ ಡೆಫಿನೆಟ್ಲಿ ಸಮಾಧಾನ ಹುಡ್ಕೊಂಡ್ವಿ. ಬಟ್ ಈ ವಿಡಿಯೋದಲ್ಲಿ ಅದು ಏನಾಯಿತು ಯಾಕಾಯಿತು ಅಂತ ಹೇಳ್ತಾ ಕೂತ್ಕೊಳ್ಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.